ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಭಟ್ ಅಣ್ಣವರ ಅಭಿಮಾನಿ ಮಾತಾಡ್ತಾ ಇರೋದು. ಸ್ವಲ್ಪ ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದೆ. ಇವಾಗ ಸ್ವಲ್ಪ ನೋಡೋಣ, ಲೈವ್ ಹೋಗೋಣ ಅಂತ ಬಂದಿದ್ದೀನಿ. ಯಾರಿದ್ದಾರೆ ಯಾರಿಲ್ಲ ಒಂದು ಗೊತ್ತಾಗ್ತಾ ಇದೆ. ಇದರಲ್ಲಿ ಕಾಸ್ಟ್ಯೂಮ್ ನಮಸ್ತೆ ನಮಸ್ತೆ ನಮಸ್ತೆ. ಇದು ಸೆಕೆಂಡ್ ಟೈಮ್ ನಾನು ಫೇಸ್ಬುಕ್ಕಲ್ಲಿ ಬರ್ತಾ ಇರೋದು. ಫಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ. ಸೊ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ. ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದರೆ ನಾಳೆ ಶನಿವಾರ ಬರ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಲೈವ್ಗೆ. ಸೊ ಅದು ಅಪ್ಡೇಟ್ ಆಗುತ್ತೆ. ಸೆಕೆಂಡ್ ಟೈಮ್ ಬರ್ತಾ ಇರೋದು. ಯಾಕೆ ಬಂದಿದ್ದೀನಂದರೆ, ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಯಾರಂತ ಹೆಸರು ಹೇಳಕ್ಕೆ ಇಷ್ಟ ಬೀಳಲ್ಲ. 4 ಗಂಟೆಗೆ ಫೋನ್ ಮಾಡಿ, ನೀವು ಅಣ್ಣವ್ರ ವಿಡಿಯೋಗಳು ಮಾಡಬಾರ್ದು ಇನ್ನು ಮುಂದೆ. ನಾನು ಯಾಕೆ ಅಂತ ಕೇಳಿದೆ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಅವರು ಅಣ್ಣವ್ರ ಸಂಘದವರಂತೆ. ಒಂದು ಪ್ರಕಾಶ್ ನಗರದವರು, ಇನ್ನೊಬ್ಬರು ಮಲ್ಲೇಶ್ವರಂ ಅಂತ ಹೇಳಿದ್ರು ನನ್ನ ಹತ್ರ ಫೋನಲ್ಲಿ. ಸೊ ಅವ್ರ ನಂಬರ್ ಕೂಡ ಇದೆ ನನ್ನ ಹತ್ರ. ಅವ್ರು ಏನು ಹೇಳ್ತಾರಂದ್ರೆ, ನೀವು ಅಣ್ಣವ್ರ ವಿಡಿಯೋಗಳು ಮಾಡಬಾರ್ದು. ಯಾಕೆ ಅಂತ ಕೇಳಿದೆ ನಾನು. ಯಾಕೆ ಮಾಡಬಾರ್ದು ಅಂತ ಕೇಳಿದ್ರೆ ಅದಕ್ಕೆ ಅವರು ಒಂದೇ ಹೇಳಿರೋದು, ನೀವು ಅಣ್ಣವ್ರ ವಿಡಿಯೋಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಬರ್ತಾ ಇದೆ, ಸೇಮ್ ಸ್ವಲ್ಪ ಹಾಗೂನು ಕಾಣ್ತೀರಾ, ಅಭಿನಯ ಚೆನ್ನಾಗಿ ಮಾಡ್ತೀರಾ. ಆದ್ರೆ ಬ್ಯಾಡ್ ಕಮಿಟ್ಗಳು ತುಂಬಾ ಬರ್ತಾ ಇದೆ, ತುಂಬಾ ಬ್ಯಾಡ್ ಕಮಿಟ್ ಬರ್ತಾ ಇದೆ. ಆದ್ರಿಂದ ಆತರ ನಿಮ್ಗೆ ಬ್ಯಾಡ್ ಕಮಿಟ್ ಬಂದ್ರೆ ಅದು ಅಣ್ಣವ್ರಿಗೆ ಹೇಳ್ದಾಗತ್ತೆ. ಹಾಯ್ ವಿನಾಯಕ್ ಹೆಗಡೆ ನಮಸ್ತೆ. ಅದೇ ಅಣ್ಣವ್ರಿಗೆ ಹೇಳ್ದಾಗತ್ತೆ. ನಿಮ್ಗೆ ನೀವು ಯಾಕಂದ್ರೆ ನೀವು ಅಣ್ಣವ್ರ ವಿಡಿಯೋ ಮಾಡ್ತಾ ಇರೋದ್ರಿಂದ, ಸೊ ನೀವು ಅಣ್ಣವ್ರ ತರನೇ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಕರೆಕ್ಟು. ಆದ್ರೆ ಕೆಲವು ವಿಡಿಯೋಗಳು ನೋಡ್ಕೊಂಡು ಮಾಡಿ ಅಂತ ಹೇಳಿ ಅಣ್ಣವ್ರ ಅಭಿಮಾನಿ ಸಂಘದವರು ಇಬ್ಬರು ನಿನ್ನೆ ಸಾಯಂಕಾಲ ಇಲ್ಲೇ ಮಲ್ಲೇಶ್ವರಂದಲ್ಲಿ ಬೆಂಗಳೂರು ಕೆಫೆ ಹೊಸದಾಗಿ ಓಪನ್ ಆಗಿದೆ, ಅಲ್ಲಿ ಬಂದಿದ್ರು. ಅವರು ಒಂದು 5-6 ಜನ ಬಂದಿದ್ರು. ನಾನು ಹೋಗಿದ್ದೆ. 4 ಗಂಟೆಗೆ ಫೋನ್ ಮಾಡಿದ್ರು ಮನೆಯಲ್ಲಿದ್ದಾಗ. ನಾನು ಖಂಡಿತವಾಗ್ಲೂ ಬರ್ತೀನಿ, ಮೀಟ್ ಮಾಡ್ತೀನಿ ಅಂತ. ಎಲ್ಲಿ ತಪ್ಪಾಗಿದೆ, ಏನಾಗಿದೆ ಅಂತ ಸ್ವಲ್ಪ ಹೇಳಿ ಅಂತ ಹೇಳಿದೆ ನಾನು. ಅವಾಗ ಅವರು ಒಂದು ಮಾತು ಹೇಳಿದ್ರು, ಒಂದು ಹುಲಿ ಹಾಲಿನ ವಿಡಿಯೋ ಮಾಡಿದ್ದೆ ನಾನು. ಅವ್ರು ಬೈ ಮಿಸ್ಟೇಕ್ ಅವ್ರು ಯಾವ ರೀತಿಲಿ ನೋಡಿದಾರೋ ನನಗೂ ಗೊತ್ತಿಲ್ಲ. ಹುಲಿ ಹಾಲಿನ ವಿಡಿಯೋದಲ್ಲಿ ಕೌಸಲ್ಯ ಮೇಡಮ್ ಮತ್ತೆ ಕವಿತಾ ಮೇಡಮ್ ಇಬ್ರು ನನ್ನ ಜೊತೆ ಮಾಡಿದ್ರು. ಸೊ ಫಸ್ಟ್ ಅವರಿಬ್ರು ಮಾಡ್ತಾರೆ. ನೀವು ನೋಡಿರ್ತೀರಾ ಹುಲಿ ಹಾಲಿನ ಮೇವು, ನೀವು ಚಿತ್ರ ನೋಡಿರ್ತೀರಾ. ಅದರಲ್ಲಿ ಆಸೆ ಹೇಳು ವಾಸೆ ಅಂತ ಹೇಳ್ಬಿಟ್ಟು ಜಯಪ್ರದಾ ಮತ್ತೆ ಜಯಸುಧಾ ಇಬ್ರು, ಜಯಚಿತ್ರ ಇಬ್ರು ಮಾಡಿದ್ದಾರೆ. ಸೊ ಅದರಲ್ಲಿ ಅವರಿಬ್ರು ಮಾಡಿದಾಗ ಅಣ್ಣವ್ರದ್ದು ಮೂಮೆಂಟ್ ಆವಾಗ ಜಸ್ಟ್ ಮೂಮೆಂಟ್ ಬಂದು ಹೋಗೋದಷ್ಟೇ. ಅದರಲ್ಲಿ ಫಸ್ಟ್ ಒಂದು ಟೇಕ್ ಅಲ್ಲಿ ಕೌಸಲ್ಯ ಮೇಡಮ್ ಅವ್ರು ಮಾಡ್ತಾ ಇರ್ತಾರೆ. ಅದನ್ನ ನೀವು ನೋಡಿರ್ತೀರ. ನಾನು ನೋಡಿ ಫೇಸ್ಬುಕ್ ಅಲ್ಲಿ ಬಿಟ್ಟಿದ್ದೀನಿ ಅದನ್ನ. ಸೊ ಆಮೇಲೆ ಅವ್ರನ್ನ ಟೇಕ್ ತಗೊಂಡು ನಾನು ಅಲ್ಲಿ ನಿಂತ್ಕೊಂಡು ಅಣ್ಣವ್ರ ವಾಯ್ಸ್ ಅಲ್ಲಿ ಅದು ನಾನು ಆಕ್ಟಿಂಗ್ ಮಾಡಿದೆ. ಬಟ್ ನಾನು ಈಗ ಇಟ್ಕೊಂಡಿದ್ದೀನಿ ಕೈನ. ಈ ಮೂಮೆಂಟ್ ಅಲ್ಲಿ ಕೈ ಅವ್ರಿಗೆ ಹೀಗೆ ಇಟ್ಕೊಂಡು ನನ್ನ ಮೇಲೆ ಅವ್ರು ಕೈ ಇಟ್ಕೊಂಡಿದ್ದಾರೆ. ಯಾರು? ಕವಿತಾ ಮೇಡಮ್ ಅವರು. ಅದನ್ನ ನೋಡಿ ಯಾರೋ ನೀವು ಕೆಟ್ಟದಾಗಿ ನೀವು ಮಾಡಿದೀರಾ, ಅದು ಇದು ಸುಳ್ಳದು. ಯಾಕಂತ ಹೇಳಿದ್ರೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ನಾನು ಅಣ್ಣವರು ವಿಡಿಯೋಗಳು ಮಾಡುವಾಗ ತುಂಬಾ ಯೋಚನೆ ಮಾಡ್ಕೊಂಡು ಮಾಡ್ತೀನಿ. ಯಾಕಂತ ಹೇಳಿದ್ರೆ ತುಂಬಾ ಯೋಚನೆ ಮಾಡ್ತೀನಿ ನಾನು. ಅದಕ್ಕೆ ಯಾಕಂದ್ರೆ ತುಂಬಾ ಜನ ಅಬ್ಸರ್ವ್ ಮಾಡ್ತಾರೆ ಒಂದು. ಆಮೇಲೆ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ನನಗೆ 80,000 ಜನ ಇದ್ದಾರೆ. ಈ ಫೇಸ್ಬುಕ್ ಅಲ್ಲಿ ಒಂದೇ ಒಂದು ತಿಂಗಳಲ್ಲಿ 14,000 ಜನ ಫಾಲೋ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಫಸ್ಟ್ ನನಗೆ ಯಾರ್ಯಾರು ಫಾಲೋ ಮಾಡ್ತಾ ಇದ್ದಾರೆ ಫೇಸ್ಬುಕ್ ಅಲ್ಲಿ ತುಂಬಾ ರಿಕ್ವೆಸ್ಟ್ಗಳು ಕಳಿಸಿದ್ರು. ಅವ್ರದ್ದೆಲ್ಲ ನಾನು ರಿಕ್ವೆಸ್ಟ್ಗಳು ತಗೊಂಡಿದ್ದೀನಿ, ಅಕ್ಸೆಪ್ಟ್ ಮಾಡಿದ್ದೀನಿ. ಜೊತೆಗೂ ನನಗೆ ಖುಷಿನೂ ಆಯ್ತು. ಒಂದು ತಿಂಗಳಲ್ಲಿ 15,000 ಜನ ಫಾಲೋ ಮಾಡ್ತಾರೆ ಅಂದ್ರೆ ಅದೆಲ್ಲ ನನಗೆ ಅಭಿಮಾನಿ ದೇವರುಗಳು ಕೊಟ್ಟಿರೋದು ಭಿಕ್ಷೆ ಅಂತ ತಿಳ್ಕೊತೀನಿ ನಾನು. ಯಾಕಂತ ಹೇಳಿದ್ರೆ ಫೇಸ್ಬುಕ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ಲಿಲ್ಲ ಆಗಿದೆ. ಯಾಕಂದ್ರೆ ಫೇಸ್ಬುಕ್ ಅಲ್ಲಿ 60 ಸೆಕೆಂಡ್ ವಿಡಿಯೋಗಳು ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋಗಳು ಡಿಲೀಟ್ ಮಾಡುವಂತೆ ಬರ್ತಾ ಇತ್ತು. ಕಡೆಗೆ ನನಗೆ ಎಲ್ಲ ನಮ್ಮ ಸ್ನೇಹಿತರು ಫೇಸ್ಬುಕ್ ಅಲ್ಲಿ ಇದ್ದಾರೆ, ಅವರೆಲ್ಲ ಹೇಳಿದ್ರು, ಇಲ್ಲ ಬಟ್ರೆ ಅದು 30 ಸೆಕೆಂಡ್ ಒಳಗಡೆ ಹಾಕಿ ಕಟ್ ಮಾಡಿ ಅಂತ ಹೇಳಿದ್ರು. ಅವಾಗ 2 ಭಾಗ ಮಾಡಿ ಬಿಡ್ತಾ ಇದ್ದೀನಿ. ಕೆಲವೆಲ್ಲ ತಗೊಳ್ಳಲ್ಲ, ಯಾಕಂದ್ರೆ ಕಾಪಿರೈಟ್ ಆಕ್ಟ್ ಬರುತ್ತೆ. ಸೊ ಅದರಿಂದ ಐಡಿ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆದ್ರಿಂದ ನಾನು ನಮಸ್ತೆ ಅಶ್ವಿನಿ ಮೇಡಮ್ ನಮಸ್ತೆ. ದಯವಿಟ್ಟು ಯಾರು ಮಾತಾಡಕ್ಕಾಗಲ್ಲ, ಅದಕ್ಕೆ ಬೇಜಾರು ಮಾಡಿ. ಆಮೇಲೆ ನಾನು ಆ ವಿಡಿಯೋ ತೋರಿಸಿ ಅಂದೆ ಅವರಿಗೆ. ಅವರು ಆ ವಿಡಿಯೋನ ತೋರಿಸಿದ್ರು ನನಗೆ. ತೋರಿಸಿದ್ರೆ ನಾನು ಎಲ್ಲಿ ಅದ್ರಿ ಎಲ್ಲ ನಾನು ಕೆಟ್ಟದಾಗಿ ಮಾಡಿದ್ದೀನಿ ತೋರಿಸಿ ಅಂದೆ. ಇಲ್ಲ ನೀವೇನು ಕೆಟ್ಟದಾಗಿ ಮಾಡಿದೆ ಅಂತ ನಾವು ಹೇಳಿದ್ದಲ್ಲ, ಆತರ ಇಲ್ಲ. ಅದು ಯಾರೋ ಅವರು ಕುಡ್ದ ಜ್ಞಾನದಲ್ಲಿ ಈ ವಿಡಿಯೋ ನೋಡಿದ್ರಂತ ಕಾಣುತ್ತೆ ಮೋಸ್ಟ್ಲಿ, ನನಗನ್ಸುತ್ತೆ.
ಬಟ್ ಅಣ್ಣವ್ರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ, ಅವ್ರ ಫ್ಯಾಮಿಲಿ ಬಗ್ಗೆನೂ ತುಂಬಾ ಗೌರವ ಇದೆ. ಚಿಕ್ಕ ವಯಸ್ಸಿಂದನೂ ಅಣ್ಣವ್ರ ಚಿತ್ರಗಳು ನೋಡಿ ಬೆಳೆದಿರೋದು. ಮತ್ತೆ ನಾನು ಅಚ್ಚ ಕನ್ನಡ ಮಾತಾಡೋದು, ಬರೆಯೋದು ಕನ್ನಡ, ಓದೋದು ಕನ್ನಡ, ಎಲ್ಲ ಕನ್ನಡ. ನಾನು ಅಚ್ಚ ಕನ್ನಡಿಗ ಅಂತ ಹೇಳ್ಕೊಳ್ತೀನಿ. ಬಟ್ ನಮ್ಮ ಮದರ್ ಲ್ಯಾಂಗ್ವೇಜ್ ಬಂದು ಕೊಂಕಣಿ ಇರಬಹುದು. ನಮ್ದು ಊರು ಕುಂದಾಪುರ, ಉಡುಪಿ, ಕೋಟೇಶ್ವರ ಗೊತ್ತಿದೆ. ಕೋಟೇಶ್ವರ, ಉಪೇಂದ್ರನೂರು, ನಮ್ಮೂರು ಒಂದೇ ಊರು ಕೋಟೇಶ್ವರ ಅಂತ. ಕೋಟೇಶ್ವರದ್ದು ನೆಂಟು ಅಣ್ಣವ್ರಿಗೆ ತುಂಬಾ ಇದೆ. ಯಾಕಂದ್ರೆ ಕಪಾಲಿ ಮೋಹನ್ ಅವ್ರ ಊರು ಕೋಟೇಶ್ವರನೇ, ನಮ್ಮೂರೇನೆ. ಸೊ ಅಣ್ಣವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗೆಲ್ಲ ಕೋಟೇಶ್ವರಕ್ಕೆ ಬರೋರು. ಆಮೇಲೆ ತುಂಬಾ ಶೂಟಿಂಗ್ಗಳು ನಡೆದಿದೆ. ನಮ್ಮ ಕೋಟೇಶ್ವರಕ್ಕೆ ತುಂಬಾ ಅಣ್ಣವ್ರಿಗೆ ಸಂಬಂಧ ಇದೆ. ಕೋಟೇಶ್ವರದ ಬಗ್ಗೆ ಗೊತ್ತಿದೆ ಅವರಿಗೆ, ನಾನು ಅದನ್ನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವರಿಗೂ ಗೊತ್ತಿದೆ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಹೇಳ್ತೀನಿ, ಹೆಸರು ಹೇಳ್ತೀನಿ, ಇದೊಂದು ಸ್ಟೋರಿ ಹೇಳ್ಬಿಡ್ತೀನಿ. ಆಮೇಲೆ ಅವ್ರನ್ನ ತೋರಿಸಿ ಅಂದೆ, ಅವರಿಗೆ ಮೊಬೈಲಲ್ಲಿ ತೋರಿಸಿ. ಅಲ್ಲ, ಯಾರೋ ಒಬ್ರು ಬ್ಯಾಡ್ ಕಮಿಟ್ ಮಾಡಿದಾರೆ ಅಂದ ತಕ್ಷಣ ನಾನು ವಿಡಿಯೋ ಮಾಡೋದು ಬಿಡಕ್ ಆಗಲ್ಲ. ಯಾಕಂದ್ರೆ 100 ಜನರಲ್ಲಿ ಒಬ್ಬರೋ ಇಬ್ಬರೋ ಬ್ಯಾಡ್ ಕಮಿಟ್ ಹಾಕಿದ್ರೆ ನಾನು ವಿಡಿಯೋ ಮಾಡೋದು ಯಾಕೆ ಬಿಡಬೇಕು? ಸೊ ಬೇರೆ ಇದನ್ನ ನೋಡಿ, ಯೂಟ್ಯೂಬ್ ಅಲ್ಲಿ ನೋಡಿ ನೀವು ಏನ್ ಹೇಳ್ತಾ ಇದ್ದಾರೆ. ಅಣ್ಣವ್ರನ್ನ ನಿಮ್ಮ ರೂಪದಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳಿ ಹೊಗಳಿ ಹಾಕಿದ್ದಾರೆ. ಯೂಟ್ಯೂಬ್ ಅಲ್ಲಂತೂ ಯಾರು ಬ್ಯಾಡ್ ಕಮಿಟ್ ಹಾಕಲ್ಲ. ಇವಾಗ 80,000 ಜನ ಇದ್ದಾರೆ, ಯಾರು ಬ್ಯಾಡ್ ಕಮಿಟ್ ಹಾಕಲ್ಲ. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ 82,000 ಜನ ಇದ್ದಾರೆ, ಅಲ್ಲೂ ಕೂಡ ಯಾರು ಬ್ಯಾಡ್ ಕಮಿಟ್ ಹಾಕಲ್ಲ. ಈಗ ಫೇಸ್ಬುಕ್ ಅಲ್ಲಿ ಏನಾಗಿದೆ ಅಂದ್ರೆ 1 ತಿಂಗಳಿಂದ ನಾನು ವೈರಲ್ ಆಗಿರೋದು ಹೇಳಿದ್ನಲ್ಲ, 15,000 ಜನ ಫಾಲೋ ಮಾಡ್ತಾ ಇದ್ದಾರೆ ನಾನು. ಸೊ ಬಹಳ ಖುಷಿ, ಒಂದು ಸಂತೋಷದ ವಿಷಯ. ಅವರು 15,000 ಜನ ಸುಮ್ನೆ ನಮ್ಮನ್ನ ಫಾಲೋ ಮಾಡಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಅಭಿನಯ, ನಮ್ದು ಇನ್ವಾಲ್ವ್ಮೆಂಟ್, ನಮ್ದು ಲೊಕೇಶನ್ ಪ್ರತಿಯೊಂದು ನೋಡಿ ಮಾಡ್ತಾರೆ. ಆಮೇಲೆ ನಾನು ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡ್ತೀನಿ, ಅಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ಹೆಣ್ಮಕ್ಳಿಗೆ. ನನ್ನ ಜೊತೆಗೆ ನೋಡಿ ಗೌರಿ ಮೇಡಮ್ ಅವ್ರು ಮಾಡಿದ್ದಾರೆ, ಕೌಸಲ್ಯ ಮೇಡಮ್ ಮಾಡಿದ್ದಾರೆ, ಕವಿತಾ ಮೇಡಮ್ ಮಾಡಿದ್ದಾರೆ, ಸುಮಾ ಮೇಡಮ್ ಅವ್ರು ಮಾಡಿದ್ದಾರೆ. ಇನ್ನು ರಮ್ಯ ಅವ್ರು ಕೂಡ ಬಂದ್ರು. ಆವತ್ತೊಂದು ದಿನ ಶೂಟಿಂಗ್ ಆಯ್ತು. ಕಂಪ್ಲೀಟ್ಲಿ ಒಂದು 1 ಡೇ ಎಲ್ಲ ವೇಸ್ಟ್ ಮಾಡಿ ಒಂದು 8 ವಿಡಿಯೋಗಳು ಮಾಡಿದ್ವಿ. ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಯಾಕಂದ್ರೆ ನಾನು ಅವರಿಗೆ ಒಂದೇ ಮಾತು ಹೇಳಿದೆ, ನಾನು ವಿಡಿಯೋಗಳು ಅಪ್ಲೋಡ್ ಮಾಡಲ್ಲ ಅಂತೇಳಿ. ರಮ್ಯಾ ಮೇಡಮ್ ಅಂತ ಇದ್ದಾರೆ, ಅವರು ಕೂಡ ಫಿಲ್ಮ್ ಲ್ಯಾಂಡ್ ಅಲ್ಲಿ ಇರೋರು. ಯಾಕೆ ಸರ್ ಅಂತ ಹೇಳಿದ್ರು, ಇಲ್ಲ ಅದು ಆ ವಿಡಿಯೋಗಳು ನಾನು ಅಪ್ಲೋಡ್ ಮಾಡಿದ್ರೆ ಅಣ್ಣವರ ಘನತೆಗೆ ಕುತ್ತು ಬರುತ್ತೆ, ನಾನು ಮಾಡೋದಿಲ್ಲ. ಈಗ ಯಾವುದೇ ವಿಡಿಯೋಗಳು ನಾನು ಮಾಡಿದ್ರೆ ಸತ್ಯವಾಗ್ಲೂ ನಾನು ಹೇಳ್ತೀನಿ, ಪ್ರತಿಯೊಂದು ವಿಡಿಯೋನ ಅಬ್ಸರ್ವ್ ಮಾಡಿಕೊಂಡು ನೋಡಿ, ಇದನ್ನ ಬಿಟ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇದೆಯಾ, ಇದು ಜನರ ಮನಸ್ಸಿಗೆ ನಾಟುತ್ತಾ ಅಂತ ಹೇಳ್ಬಿಟ್ಟು ನಾನು ಆ ತರ ವಿಡಿಯೋಗಳು ಮಾಡ್ತೀನಿ. ಇಲ್ಲಾಂದ್ರೆ ಸುಮ್ನೆ ಯಾರೂ 1 ತಿಂಗಳಲ್ಲಿ 15,000 ಜನ ಸಬ್ಸ್ಕ್ರೈಬ್ ಮಾಡೋದಂದ್ರೆ, ಫಾಲೋ ಮಾಡೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ನೀವು ನನ್ನ ಐಡಿ ಹೋಗಿ ನೋಡಿ. ಬಟ್ ನನ್ನ ಕಡೆಯಿಂದ ಯಾರಿಗೂ ನಾನು ಕೆಟ್ಟದಾಗಿ ಯಾವತ್ತೂ ನಾನು ಬೈಯಲ್ಲ, ಕೆಟ್ಟದ್ ಮಾತಾಡಲ್ಲ ನಾನು. ಯಾಕಂದ್ರೆ ನಮಗೆ ಅಣ್ಣವ್ರು ಹಾಕೊಟ್ಟಿರೋ ಪಾಠ ಅದು, ನಾವು ಅದನ್ನ ಕಲ್ತ್ಕೋಬೇಕು. ಯಾರೋ ಇದು ನನಗೆ ಗೊತ್ತಾಯ್ತು ಆಮೇಲೆ ಅದು ವಿಷಯ. ಆಮೇಲೆ ಅವರು ತೋರಿಸಿದೆ, ನಾನು ಹೇಳಿದೆ ಯೂಟ್ಯೂಬ್ ಅಲ್ಲಿ ನೀವು ನನಗೆ ತೋರಿಸಿ, ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸಿ, ನಾನು ಯಾವ್ದಾದ್ರು ಒಂದು ಕೆಟ್ಟದಾಗಿ ಮಾಡಿದ್ದಿದ್ರೆ ತೋರಿಸಿ. ನಾನು ಸಿಂಗಲ್ ಆಗಿ ಮಾಡಿದ್ದೀನಿ, ಸಿಂಗಲ್ ಆಗಿ ಸತ್ಯ ಹರಿಶ್ಚಂದ್ರ ಮಾಡಿದ್ದೀನಿ, ತುಂಬಾ ಸೋಲೋ ಮಾಡಿದ್ದೀನಿ, ಸಿಂಗಲ್ ಆಗಿ ನಾನು ತುಂಬಾ ಮಾಡಿದ್ದೀನಿ. ಯಾವುದು ನಾನು ಆತರ ಯಾವ್ದು ಕೆಟ್ಟದ್ ಮಾಡಿಲ್ಲ. ಅದು ಅಭಿಮಾನಿ ದೇವರುಗಳು ಗೊತ್ತು, ಎಲ್ರಿಗೂ ಗೊತ್ತು. ಇದು ಏನಾಗಿದೆ ಅಂದ್ರೆ ಉದ್ದೇಶಪೂರ್ವಕವಾಗಿ ನನ್ನನ್ನ ತುಳಿಬೇಕಂತಾನೆ ಇದು ಮಾಡಿರೋದು. ನಮ್ಗೆ ಗೊತ್ತಿರೋರೆ, ನಮ್ ಜೊತೆಲಿ ಇರೋರೆ ಮಾಡಿರೋದು ಇಷ್ಟೇ. ಇದು ಗೊತ್ತಾಯ್ತು ನನಗೆ. ಸೊ ಆಮೇಲೆ ಅವರು ನೋಡಿದ್ರು ಹೇಳಿದ್ರು, ಇಲ್ಲ ಕರೆಕ್ಟ್ ಆಗಿದೆ. ನನ್ನ ಜೊತೆಗೆ ಒಂದಿಬ್ರು ನಮ್ಮ ಸ್ನೇಹಿತರು ಬಂದಿದ್ರು, ಅವ್ರ ಹೆಸರುಗಳೆಲ್ಲ ಹೇಳಲ್ಲ. ಸೊ ಅವರು ನೋಡಿದ್ರು. ನಾನು ಹೇಳಿದೆ, ತಪ್ಪಿದ್ರೆ ತೋರಿಸಿ, ನಾನು ವಿಡಿಯೋ ಮಾಡೋದೇ ಬಿಟ್ಬಿಡ್ತೀನಿ ನಾಳೆಯಿಂದ. ನಾನು ಏನಾದ್ರೂ ತಪ್ಪು ಮಾಡಿದ್ರೆ ಅಣ್ಣವ್ರಿಗೆ ಅವಮಾನ ಆಗುವಂತದ್ದು ಯಾವತ್ತೂ ನಾನು ಮಾಡೋದಿಲ್ಲ. ಆವತ್ತು ಆ ತರ ಆಯ್ತು ಅಂದ್ರೆ ನಾನು ವಿಡಿಯೋ ಮಾಡೋದನ್ನೇ ಬಿಟ್ಬಿಡ್ತೀನಿ. ಆಕ್ಚುಲಿ ನಿಜವಾಗ್ಲೂ ಹೇಳಕ್ ಹೋದ್ರೆ ಅವರು ನಿನ್ನೆ ನನಗೆ ಆಡಿರೋ ಮಾತು ಮತ್ತೆ ಅವ್ರ ಫೋನ್ನಲ್ಲಿ ನನ್ನ ಹತ್ರ ಮಾತಾಡಿದ್ದು ನನ್ನ ಕೇಳಿ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಅವ್ರು ಎಷ್ಟು ಅಣ್ಣವ್ರ ಅಭಿಮಾನಿಗಳಾಗಿದ್ದಾರೆ, ನಾನು ಕೂಡ ಅಷ್ಟೇ ಅಣ್ಣವ್ರ ಅಭಿಮಾನಿ. ಅವ್ರ ಅಭಿಮಾನಿ ಆಗಿದ್ದಾರೆ, ಸಂಘ ಇದೆ, ಒಪ್ಕೋತೀನಿ. ಅವ್ರ ಬಗ್ಗೆ ನಂಗೆ ಗೌರವ ಇದೆ, ಮರ್ಯಾದೆ ಇದೆ ನನಗೆ. ಯಾಕಂದ್ರೆ ಅವ್ರು ನಮ್ಗಿಂತ ಹಿರಿಯರು. ಆಮೇಲೆ ಅವರು ಇದ್ದವರು, ಕರೆಕ್ಟ್, ನಾನು ಒಪ್ಕೊಂಡೆ. ನಾವು ಅಣ್ಣವ್ರ ಮೇಲೆ ಇರೋ ಪ್ರೀತಿನ ವಿಡಿಯೋ ಮಾಡಿ ತೋರಿಸ್ಕೊತಾ ಇದೀವಿ. ನಾನು ಗಿಂಬಲ್ ತಗೊಂಡಿದ್ದೀನಿ, ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಕ್ಯಾಮ್ರಾ ತಗೊಂಡಿದ್ದೀನಿ, ಜೊತೆಗೆ ನಾನು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನಾನು ಪ್ರತಿಯೊಂದು ಬಟ್ಟೆಗಳಿಗೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಒಂದೊಂದು ಡ್ರೆಸ್ಸನ್ನು ನಾನು 2,000, 3,000, ಸಫಾರಿ ಡ್ರೆಸ್ ಆಗಲಿ 15,000, ಆ ತರ ಪ್ರತಿಯೊಂದು ನಾನು ದುಡ್ಡು ಕೊಟ್ಟು ಹೊರತು ಯಾವುದು ನಾನು ಬಾಡಿಗೆಗೆ ತರಲ್ಲ. ಸತ್ಯ ಹರಿಶ್ಚಂದ್ರ ನಾನು ಗುಟ್ಟಳ್ಳಿ ಹತ್ರ ಒಂದು ಪಂಚಲಿಂಗೇಶ್ವರ ದೇವಸ್ಥಾನದ ಹತ್ರ ಒಂದು ವಿಡಿಯೋ ಮಾಡಿದ್ದೆ. ಆವಾಗ ಒಂದು ರಾಜರ ಡ್ರೆಸ್ ನಾನು ಹೊಲಿಯಲ್ಲ, ಯಾಕಂದ್ರೆ ರಾಜರ ಡ್ರೆಸ್ ನಮಗೆ ವೇಸ್ಟ್ ಆಗುತ್ತೆ ಅಂತೇಳಿ ಬಾಡಿಗೆಗೆ ತಂದಿದ್ದೆ. ಅದನ್ನ ಬಿಟ್ರೆ ಮಿಕ್ಕಿದ ಎಲ್ಲಾ ಡ್ರೆಸ್ಗಳು ನನ್ನ ಸ್ವಂತ ಡ್ರೆಸ್ಗಳೇ, ನನ್ನ ಕಷ್ಟದ ಸಂಪಾದನೆಯಿಂದನೇ ನಾನು ಅದನ್ನ ಮಾಡ್ಕೊಂಡಿರೋದು ಬಿಟ್ರೆ ಯಾವ್ದು ಬೇರೆಯವ್ರ ತಗೊಂಡ್ ಮಾಡ್ಕೊಂಡಿದ್ದಲ್ಲ, ಇಲ್ಲ ಬಾಡಿಗೆ ತಂದಿದ್ದು ಅಲ್ಲ. ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋಗಳು ಮಾಡ್ತೀವಿ, ಇವರು ನಮ್ಗೆ ನೀವು ವಿಡಿಯೋ ಮಾಡಬಾರದು ಅಂತ ನನಗೆ ಫೋನ್ ಮಾಡಿ ಹೇಳಿದ್ರಲ್ಲ, ಮನ್ಸಿಗೆ ತುಂಬಾ ನೋವಾಯ್ತು. ಅದಕ್ಕೆ ಅದನ್ನ ನನ್ನ ಅಣ್ಣವರ ಅಭಿಮಾನಿ ದೇವರುಗಳಿಗೆ ಇದನ್ನ ಒಂದು ಮಾತು ತಿಳಿಸ್ಬೇಕಿತ್ತು. ನೀವೇ ಯೋಚನೆ ಮಾಡಿ, ನಾನೇನಾದ್ರೂ ತಪ್ಪು ಮಾಡಿದ್ರೆ ನನಗೆ ನೀವು ತಪ್ಪು ಮಾಡಿದ್ರಂತ ನನಗೆ ಆನ್ಸರ್ ಕೊಡಿ. ನಾನು ಲೈವ್ ಹಾಗೆ ಬಿಟ್ಟಿರ್ತೀನಿ. ಬಟ್ ನಾನು ತಪ್ಪು ಮಾಡಿಲ್ಲ ಅಂತ ನನ್ನ ಆತ್ಮಸಾಕ್ಷಿ ನನಗೆ ಹೇಳ್ತಾ ಇದೆ. ಯಾಕಂದ್ರೆ 8 ವರ್ಷದಿಂದ ನಾನು ವಿಡಿಯೋಗಳು ಮಾಡ್ತಾ ಇದ್ದೀನಿ, ಇವತ್ತು ಮಾಡ್ತಾ ಇಲ್ಲ, 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಟಿಕ್ ಟಾಕ್ ಬಂತು, ಸ್ನ್ಯಾಕ್ ವಿಡಿಯೋ ಬಂತು,
ಆಮೇಲೆ ಟೆಕ್ಕಿ ವಿಡಿಯೋ ಬಂತು, ಆಮೇಲೆ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್. ಬಟ್ ಎಲ್ಲಾದ್ರಲ್ಲೂ ಎಲ್ಲ ಅಭಿಮಾನಿ ದೇವರುಗಳಾಗ್ಲಿ, ಅಣ್ಣವರ ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮ ಗುರು ಹಿರಿಯರ ಆಶೀರ್ವಾದ, ಹಾಗೆ ನಮ್ಮ ಆನೆಗುಡ್ಡೆ ಮಹಾಗಣಪತಿ ಆಶೀರ್ವಾದ. ನಾವು ಆನೆಗುಡ್ಡೆ ಮಹಾಗಣಪತಿ ಅಂದ್ರೆ ನಮಗೆ ಬಹಳ ಇಷ್ಟ. ಅವು ದೇವರ ಆಶೀರ್ವಾದ, ಹಾಗೆ ನಮ್ಮ ಅಭಿಮಾನಿ ದೇವರುಗಳ ಆಶೀರ್ವಾದ. ಎಲ್ಲರೂ ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಮ್ಮನ್ನು ಹರಿಸಿದ್ದಾರೆ, ಸ್ನ್ಯಾಕ್ ಅಲ್ಲಿ ಕೂಡ ಹರಿಸಿದ್ದಾರೆ. ಟೆಕ್ಕಿನಲ್ಲಂತೂ ನನಗೆ ತುಂಬಾ ಸನ್ಮಾನಗಳೇ ಆಗೋಗ್ಬಿಟ್ಟಿದೆ. ಟೆಕ್ಕಿನಲ್ಲಿರೋ ಫ್ರೆಂಡ್ಸ್ ಕೂಡ ಇದ್ದಾರೆ, ಅವ್ರಿಗೆಲ್ಲರಿಗೂ ಗೊತ್ತು ನಾನು ಯಾವ ತರ ವಿಡಿಯೋಗಳು ಮಾಡ್ತೀನಿ ಅಂತೇಳಿ. ಅಣ್ಣವ್ರ ರೂಪ ಹಾವಭಾವ ಇದೆ ಅಂತ ನನಗೇನು ಜಂಬ ಇಲ್ಲ, ಯಾಕಂದ್ರೆ ನಾವು ಇಲ್ಲ ಅಂತ ಹೇಳ್ತೀವಿ. ಅವ್ರು ಫೋನ್ ಮಾಡಿದಾಗ ನನ್ ಕೇಳಿದ್ದು ಜೂನಿಯರ್ ರಾಜ್ಕುಮಾರ್ ಮಾತಾಡೋದು ಅಂದ್ರೆ ನಾನು ಒಂದೇ ಮಾತು ಹೇಳಿದೆ, ಇಲ್ಲ ಸರ್ ನಾನು ಜೂನಿಯರ್ ರಾಜ್ಕುಮಾರ್ ಅಲ್ಲ, ನಾನು ಅಣ್ಣವ್ರ ಅಭಿಮಾನಿ ಮಾತಾಡಿದ್ದು, ನೀವು ಇನ್ ಮುಂದೆ ವಿಡಿಯೋಗಳು ಮಾಡಬಾರ್ದು ಅಂತ ಹೇಳಿದ್ರು. ಹೇಳಿ ಸರ್. ಹೌದು, ಪೇರಿಂಗ್ ಮಾಡ್ಬೇಕು ಸರ್. ನಾನು ಬಂದ್ ಮಾಡ್ಕೊಡ್ತೀನಿ, ನಾನು ಲೈವ್ ಅಲ್ಲಿ ಇದ್ದೀನಿ. ನೀವು ನನ್ನ ನಂಬರ್ ತಗೊಂಡೋಗಿ ನಂಗೆ ಫೋನ್ ಮಾಡಿ, ನಾನೇ ಎಲ್ಲಿ ಮನೆ ಇರೋದು ನಾನು ಬಂದ್ ಮಾಡ್ಕೊಡ್ತೀನಿ. ಆಗತ್ತೆ, ಆಗ್ಲಿಲ್ಲ ಅಂದ್ರೆ ಚೇಂಜ್ ಮಾಡಿ ಬೇರೆ ರಿಮೋಟ್ ಕೊಡ್ತೀನಿ, ಏನು ಯೋಚನೆ ಮಾಡಬೇಡಿ. ರಿಪ್ಲೇಸ್ಮೆಂಟ್ ಇದೆ. ಅವರು ಆಕ್ಚುಲಿ ಹೆಡಾಪ್ಟರ್ ತಗೊಂಡ್ರು, ಅದನ್ನು ಹಾಗೆ ವಾಪಸ್ ತಂದ್ಕೊಟ್ರು, ಇದು ವಾಪಸ್ ತಂದ್ಕೊಟ್ರು. ಕೊಡುವಾಗಲೇ ಹೇಳಿದೀನಿ, ನಿಮ್ಗೆ ಏನಾದ್ರೂ ಇದು ವರ್ಕ್ ಆಗ್ಲಿಲ್ಲ ಅಂದ್ರೆ ಚೇಂಜ್ ಮಾಡ್ಕೊಡ್ತೀನಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇಲ್ಲಾಂದ್ರೆ ಅದನ್ನ ಇಟ್ಬಿಟ್ಟು ಹೋಗಿ, ನಾನು ಚೇಂಜ್ ಮಾಡಿ ನಾಳೆ ಬೇರೆ ಕೊಡ್ತೀನಿ. ಸರಿನಾ? ಓಕೆ, ಥ್ಯಾಂಕ್ ಯು. ನಂಬರ್ ಫೋನ್ ಮಾಡಿ ಬನ್ನಿ ಸರ್. ಸಾಯ್ ಅಲ್ಲಿದೆ ನೋಡಿ ನಂಬರ್. ಕಂಪನಿನ ತರಿಸಬೇಕು, ಒರಿಜಿನಲ್ ತರಿಸೋದು. ಅಮೆಜಾನ್ 5 ಸ್ಟಿಕ್ ಅದು ಒರಿಜಿನಲ್ ತರಿಸಬೇಕು, ನಮ್ಮ ಹತ್ರ ಡೂಪ್ಲಿಕೇಟ್ ಸಿಗಲ್ಲ. ಸೊ ತರಿಸ್ತೀನಿ. ಧನ್ಯವಾದ ಎಲ್ರಿಗೂ. ತುಂಬಾ ಜನ ಬಂದಿದ್ರಿ, ಅವ್ರ ಹೆಸರುಗಳು ಹೇಳಕ್ ಆಗಿಲ್ಲ, ಯಾಕಂದ್ರೆ ನಾನು ಕತೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಿನ್ನೆ ನಡೆದಿರೋ ಇನ್ಸ್ಟೆಂಟ್ ಇಂದು. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ನೀವು ಯಾವ್ದಾದ್ರು ವಿಡಿಯೋಗಳು ತೋರಿಸಿ, ನಾನು ಕೆಟ್ಟದಾಗ ಮಾಡಿದ್ದು ಪ್ರತಿಯೊಂದು ಯಾವ್ದಾದ್ರು ತೋರಿಸಿ ನನಗೆ, ನಾನು ಖಂಡಿತವಾಗ್ಲೂ ಮಾಡೋದಿಲ್ಲ. ಆತರ ಬಂದ್ರೆ ನಾನು ಆತರ ವಿಡಿಯೋಗಳು ನಾನು ಮಾಡೋದಿಲ್ಲ ಅಂತ ಹೇಳಿದೆ. ಸೊ ಆಮೇಲೆ ಅವರೆಲ್ಲ ನೋಡಿದ್ರು, ಎಲ್ಲ ಹೇಳಿದ್ರು, ಇಲ್ಲ ನೀವು ಮಾಡಿ, ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅದನ್ನ ನೀವು ಮಾಡಿದ ಮೇಲೆ ನಮಗೊಂದು ಸ್ವಲ್ಪ ಕಳಿಸಿ, ನಾವು ನೋಡ್ತೀವಿ ಅಂದ್ರು. ಇದು ಯಾವ ತರ ನ್ಯಾಯ ಇದು? ಯಾಕಂದ್ರೆ ನೀವೇ ಯೋಚನೆ ಮಾಡಿ, ನಾನು ಲೊಕೇಶನ್ ಹೋಗಿ ನನ್ನ ಜೊತೆಯವ್ರನ್ನ ಕರ್ಕೊಂಡೋಗಿ ಅಲ್ಲಿ ವಿಡಿಯೋಗಳು ಮಾಡ್ಕೊಂಡು ಅವ್ರ ಜೊತೆ ಶೂಟ್ ಮಾಡಿ, ನನ್ನ ಟೈಮ್ ವೇಸ್ಟ್ ಮಾಡಿ, ಡ್ರೆಸ್ ಕೋಡ್ ಎಲ್ಲ ಮಾಡ್ಕೊಂಡು ಎಲ್ಲಾ ಮಾಡಿದ್ಮೇಲೆ ನಾನು ಸರ್ಟಿಫಿಕೇಟ್ ತೊಗೊಳಕ್ ನಿಮ್ಗೆ ಕಳಿಸ್ಬೇಕಂತ ಹೇಳಿ, ಅದು ಯಾವ ನ್ಯಾಯ? ನಿಮ್ಗೆ ಕಳಿಸಿ, ನೀವು ನನಗೆ ಎಷ್ಟು ಅಂದ್ರೆ ನಾನು ಅಪ್ಲೋಡ್ ಮಾಡೋದು. ಇದು ಆಗದೆ ಇರೋ ಕೆಲಸ. ಯಾಕಂತ ಹೇಳಿದ್ರೆ ನನ್ನ ಶ್ರಮಕ್ಕೆ ಬೆಲೆ ಬೇಕು. ಯಾಕಂದ್ರೆ ನಾನು ಇವತ್ತು ಮೈಸೂರಿಗೆ ಹೋಗ್ತೀನಿ ವಿಡಿಯೋ ಮಾಡಕ್ಕೆ, ಅಲ್ಲಿ ವಿಡಿಯೋ ಮಾಡಿಬಿಟ್ಟು ನಾನು ನಿಮ್ಗೆ ಕಳಿಸೋಕ್ಕಾಗ್ತದೆ? ನಿಮ್ಗೆ ಕಳಿಸ್ಬಿಟ್ಟು ನೋಡಿ ಸ್ವಾಮಿ ನಾನು ವಿಡಿಯೋ ಮಾಡಿದ್ದೀನಿ, ಚೆನ್ನಾಗಿದೆಯಾ ಇಲ್ಲ ಇಲ್ಲ ನೀವು ಹೇಳಿದ್ರೆ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಹೇಳಕ್ಕಾಗತ್ತಾ? ನಾನು ಹೇಳಕ್ಕಾಗಲ್ವಲ್ಲ, ಆತರ ನಾನು ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಾನು ಲೊಕೇಶನ್ ಅಲ್ಲಿ ಇರ್ತೀನಿ ಸರ್. ನಮ್ಮ ಊರು ಕುಂದಾಪುರ ಸರ್, ನಮ್ಮ ಊರು ಕುಂದಾಪುರ. ಒಂದು ನಿಮಿಷ, ನಮ್ಮ ಊರು ಬಂದು ಕುಂದಾಪುರ, ಕೋಟೇಶ್ವರ ಅಂತೇಳಿ. ಸೊ ನಾನು ಇರೋದು ಬೆಂಗಳೂರಲ್ಲಿ. ನಮಸ್ತೆ. ಸ್ವಲ್ಪ ಯಾವುದೋ ಮಿಸ್ ಕಾಲ್ ಬಂತು, ಸ್ವಲ್ಪ ಮಿಸ್ಟೇಕ್ ಆಯ್ತು. ನಿಮ್ಮೂರಂದ್ರೆ ಯಾವ್ದು ಸರ್ ಗೊತ್ತಾಗಿಲ್ಲ ನನಗೆ. ಸೊ ನಾನು ಬೆಂಗಳೂರಲ್ಲಿ ಬಂದು 40 ವರ್ಷ ಆಯ್ತು, ನಾನು ಬೆಂಗಳೂರು ಭಾಷೆನೇ ಮಾತಾಡೋದು. ಬಟ್ ನಮ್ಮೂರವ್ರು ಸಿಕ್ಕಿದಾಗ ನಮ್ಮೂರು ಭಾಷೆ ಮಾಡ್ತಾನೆ. ಎಂತ ಮಾರಾದ್ರೆ ತಲೆ ಬಿಸಿ ನಮ್ಗೆ ಮಂಡ್ಯ ಬಿಸಿ ಮಾಡಾಕಿದ್ರೆ ಇವಾಗ ನಮ್ಮ ಊರು ಭಾಷೆ ನಾವು ಬಿಡ್ಲಿಕ್ಕೆ ಆಗುದಿಲ್ಲ, ಕುಂದಾಪುರ ಭಾಷೆ ಬಿಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಮಂಡ್ಯ ಬಿಸಿ ಮಾಡಿದ್ರು, ನಿನ್ನೆ ಎಲ್ಲ ಸೇರ್ಕೊಂಡು ಮಂಡ್ಯ ಬಿಸಿ ಮಾಡಿದ್ರು. ನಾನು ಡಿಸೈಡ್ ಮಾಡಿದೆ ಇನ್ ಮುಂದೆ ವಿಡಿಯೋ ಮಾಡೋದು ಬೇಡ ಅಂತೇಳಿ. ಆಮೇಲೆ ನನ್ನ ಸ್ನೇಹಿತರೆಲ್ಲ ಫೋನ್ ಮಾಡಿದ್ರು, ಸುಮಾರು ಜನ ಫೋನ್ ಮಾಡಿದ್ರು, ನೀವು ಯಾವ ಕಾರಣಕ್ಕೂ ವಿಡಿಯೋ ಮಾಡೋದು ಬಿಡಬೇಡಿ ಬಿಟ್ರೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ, ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ, ನಿಮ್ಮ ಶ್ರಮಕ್ಕೆ ಬೆಲೆ ಸಿಗುತ್ತೆ. ನನ್ನ ಫೇಸ್ಬುಕ್ ಅಲ್ಲಿ ಕೂಡ ಅವರು ನನ್ಗೆ ಗೊತ್ತಿರೋ ಹಾಗೆ, ನಾನು ತಿಳಿದ ಮಟ್ಟಿಗೆ ಇದನ್ನ ಬೇಕಂತಾನೆ ಕ್ರಿಯೇಟ್ ಮಾಡಿರೋದು, ನನ್ಗೆ ಗೊತ್ತಿರೋರು ಮಾಡಿರೋದು. ಅವರು ಏನ್ ಮಾಡಿದ್ದಾರೆ, ಅವ್ರ ಕಡೆಯಲ್ಲಿ ಬ್ಯಾಡ್ ಕಮಿಟ್ ಅವರಿಗೆ ಹಾಕ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಬೇರೆಯವ್ರ ಕಡೆಯಿಂದ ಬ್ಯಾಡ್ ಕಮಿಟ್ ಹಾಕಿಸಿ ಇದೆಲ್ಲ ಕ್ರಿಯೇಟ್ ಮಾಡೋದು. ನಾನು ಅಣ್ಣವ್ರ ಅಭಿಮಾನಿ ತಾನೆ, ನೀವೇ ಯೋಚನೆ ಮಾಡಿ. ನೀವು ಅಣ್ಣವ್ರ ಅಭಿಮಾನಿ, ಜೈಕಾರ ಹಾಕ್ತೀರಾ, ಫೋಟೋ ಹಾಕ್ತೀರಾ, ತೋರಿಸ್ತೀರಾ, ಎಲ್ಲ ಮಾಡ್ತೀರಾ. ನಾನು ಅದನ್ನೆಲ್ಲ ಮಾಡಿದ್ದೀನಿ. ನಾನು ನನ್ನ ಅಭಿಮಾನನ ಅಣ್ಣವ್ರಿಗೆ ಯಾವ ತರ ತೋರಿಸ್ತಾ ಇದ್ದೀನಿ ಅಂದ್ರೆ, ನನ್ನ ಅಣ್ಣವ್ರ ಅಭಿಮಾನನ ಪ್ರೀತಿಯಿಂದ ಅದೇ ತರ ಆಕ್ಟಿಂಗ್ ಮಾಡಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ತಗೊಂಡು, ಓಕೆ ಕುಂದಾಪುರ, ನಮ್ದು ಕುಂದಾಪುರ, ಅದೇ ತರ ಇನ್ವಾಲ್ವ್ಮೆಂಟ್ ತಗೊಂಡು ನಾನು ವಿಡಿಯೋಗಳು ಮಾಡ್ತೀನಿ. ನನ್ನ ಪ್ರೀತಿ ಈ ತರ ನಾನು ಅಣ್ಣವ್ರಿಗೆ ತೋರಿಸ್ತಾ ಇದ್ದಾರೆ, ಅದನ್ನ ತಡಿಬಾರ್ದಲ್ವಾ? ನಿಮ್ಮ ಭಾವನೆಗಳು, ನೀವು ಯಾವ ರೀತಿ ಅಣ್ಣವ್ರ ಮೇಲೆ ಪ್ರೀತಿ ಇದೆ ಅದೆಲ್ಲ ತೋರಿಸ್ತೀರಾ. ನನ್ನ ಭಾವನೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ನನಗೆ ಹಾಡು ಹೇಳಕ್ ಬರಲ್ಲ, ಆದ್ರೂ ನಾನು ಹಾಡು ಹೇಳ್ತೀನಿ. ನಮ್ಗೆ ಇಷ್ಟ, ಅಣ್ಣವ್ರ ಹಾಡುಗಳು ಎಷ್ಟೋ ಇಷ್ಟ. ಅಣ್ಣವ್ರ ಚಿತ್ರಗಳಂದ್ರೆ ನಮ್ಗೆ ಪಂಚಪ್ರಾಣ, ಓಪನ್ ಆಗಿರ್ತೀನಿ. ಆದ್ರಿಂದ ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ.
ನೀವು ಕೆಟ್ಟದಾಗಿ ಯಾವತ್ತೂ ನಾನು ವಿಡಿಯೋಗಳು ಮಾಡಲ್ಲ. ಅಣ್ಣವ್ರ ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ನಮ್ಮ ಮನೆಯಲ್ಲಿ ಕೂಡ ನೋಡಿ ಅಣ್ಣವ್ರ ಫೋಟೋ, ಅಪ್ಪು ಫೋಟೋ, ಇನ್ನೂ ಮೇಲ್ಗಡೆ ನೋಡಿ ಅಲ್ಲೂ ಫೋಟೋ ಇದೆ. ನಿನ್ನೆ ಯಾರೋ ಬಂದು ಒಂದು ಆರ್ಚ್ ಕೊಟ್ಬಿಟ್ಟು ಹೋದ್ರು ಅಣ್ಣವ್ರದ್ದು, ನೋಡಿ ಮೇಲ್ಗಡೆ ಇದೆ ನೋಡಿ, ಲಾಸ್ಟ್ ಅಲ್ಲಿ ಇಟ್ಟಿದ್ದೀನಿ, ಬೇಕಾದ್ರೆ ತೆಗೆದು ತೋರಿಸ್ತೀನಿ ನಿಮ್ಗೆ. ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಬಂದು ಈ ಕೆಲವರೆಲ್ಲ ಅಣ್ಣವ್ರ ಫೋಟೋ ಕೊಟ್ಟು ಹೋಗ್ತಾರೆ, ಆರ್ಚ್ಗಳು ಕೊಟ್ಟು ಹೋಗ್ತಾರೆ, ಮೂಮೆಂಟ್ ಅಲ್ಲಿ ಕೊಟ್ಟು ಹೋಗ್ತಾರೆ. ಏನಂದ್ರೆ ಆ ಪ್ರೀತಿ ನಮ್ಗೆ ಕೊಡ್ತಾರೆ ಅಂದ್ರೆ ನಮ್ಮಲ್ಲಿ ಏನಾದ್ರೂ ಅವ್ರು ಕಂಡಿರ್ತಾರೆ ತಾನೆ, ನಮ್ಮಲ್ಲಿ ಏನಾದ್ರೂ ಕಂಡಿರ್ತಾನೆ ಅವರು ನಮ್ಗೆ ಪ್ರೀತಿ ಕೊಡೋದು. ನೀವು ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾರು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ. ಯಾಕಂದ್ರೆ ನಿಮ್ಗೆ ಏನಾದ್ರೂ ನನ್ನಿಂದ ತೊಂದರೆ ಆದ್ರೆ ನನ್ನ ನಂಬರ್ ಕೊಡ್ತೀನಿ, ನನಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ. ನಿಮ್ಮಿಂದ ರಾಜ್ಕುಮಾರ್ ಅವರನ್ನು ಕಾಣಬಹುದು, ಯಾವುದಕ್ಕೂ ಬೇಸರ ಮಾಡಿಕೊಳ್ಳಲಿ. ಉಷಾದ್ರಿ ನರಸಿಂಹಪುರ. ಇಲ್ಲ ಸರ್, ಬೇಜಾರಿಲ್ಲ. ನನಗೆ ನಿನ್ನೆ ಫೋನ್ ಮಾಡಿ ಅವರು ಮಾಡಬಾರ್ದು ಅಂದ್ರೆಲ್ಲ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೆಷ್ಟೋ ವಿಡಿಯೋಗಳು ಮಾಡ್ತಾರೆ, ಯಾವ್ಯಾವ ತರ ಮಾಡ್ತಾರೆ, ಅಣ್ಣವ್ರ ಹಾಡಿಗೆ ಬೇರೆ ಏನೇನೋ ಹಾಕ್ಬಿಟ್ಟು ಮಾಡ್ತಾರೆ. ಬಟ್ ನಾನು ಆ ತರ ಯಾವುದು ಮಾಡಿಲ್ಲ. ನಾನು ಅದಕ್ಕೆ ಜೀವ ತುಂಬಿ ಅದಕ್ಕೆ ಎಷ್ಟು ಆ ಡ್ರೆಸ್ ಕೊಡು, ನೀವು ನೋಡಿರ್ತೀರ ಪ್ರತಿ ಒಂದು ವಿಡಿಯೋನು ಆ ಡ್ರೆಸ್ ಇಲ್ಲ ಅಂದ್ರೆ ಪರ್ಚೇಸ್. ಈಗ ನೋಡಿ ನಾನು ಭಕ್ತ ಕುಂಬಾರ ವಿಡಿಯೋ ಮಾಡ್ಬೇಕಂತೇಳಿ ಕಾವಿದು ನನ್ನ ಹತ್ರ ಪಂಚೆ ಇದೆ, ಕಾವಿದು ಜುಬ್ಬ ಇಲ್ಲ. ಇಡೀ ಗಾಂಧಿನಗರ್ ಹುಡುಕಿದ್ದೀನಿ, ಮಲ್ಲೇಶ್ವರಂ ಹುಡುಕಿದ್ದೀನಿ, ಚಿಕ್ಕಪೇಟೆ ಹುಡುಕಿದ್ದೀನಿ, ಬಳೆಪೇಟೆ ಹುಡುಕಿದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಕಾವಿದು ಜುಬ್ಬ ಬೇಕು. ನೀವು ನೋಡಿರ್ತೀರ ಭಕ್ತ ಕುಂಬಾರದಲ್ಲಿ ಒಂದು ಹಾಡು ಮಾಡಿದಾರೆ ಅನ್ನೋರು, ಕಂಡೆ ಹರಿಯ ಕಂಡೆ ದೇವಾದಿ ದೇವ ತನುಜಾಭಿವಂದ್ಯ ಧರಣೀಯನ ದಿವ್ಯ ಚರಣ ಕಮಲ ಯುಗವ ಕಂಡೆ ಹರಿಯ ಕಂಡೆ. ಆ ಹಾಡು ಮಾಡಬೇಕು, ಅದಕ್ಕೆ ಜೀವ ಟ್ರಯಲ್ ತಗೊಂಡು ಮಾಡ್ತಾ ಇದ್ದೀನಿ. ಸೊ ನಿಮ್ಗಳ ಪ್ರೀತಿ ಅದೇನೋ ದಯವಿಟ್ಟು ನಿಮ್ಗೆಲ್ಲ ಪ್ರೀತಿ ಕೊಟ್ಟಿದ್ದೀರಾ, ತುಂಬಾ ನನಗೆ ಖುಷಿ ಆಯ್ತು. ಒಂದು ಚಿಕ್ಕದಾಗಿ ನನಗೆ ಹೇಳ್ಬೇಕನ್ನಿಸ್ತು. ನನಗೆ ಈ ತರ ಫೋನ್ಗಳು ಸುಮಾರು ಮುಂಚೆ 1-2 ಸಲ ಬಂದಿದೆ. ಅವರನ್ನು ಫೋನ್ ಮಾಡಿದ್ದಾರೆ. ಆಮೇಲೆ ಒಬ್ರು ಆಟೋ ರಿಕ್ಷಾ ಸ್ಟ್ಯಾಂಡ್ ಅವರು ಇದ್ದಾರೆ ಮಾಗಡಿ ಹತ್ರ, ಅಲ್ಲಿ ಅಣ್ಣವರ ಸ್ಟ್ಯಾಚು ಹತ್ರ ಇದೆ, ಅಲ್ಲಿ ಪ್ರಸನ್ನ ಥಿಯೇಟರ್ ಹತ್ರ. ಅವ್ರ ಕಡೆಯಿಂದನೂ ಯಾರೋ ಪಾಪ ನಮ್ಮ ಅಣ್ಣವರ ಅಭಿಮಾನಿಗಳು ಯಾರ್ಯಾರೋ ನಮ್ಮ ವಿಡಿಯೋಗಳು ಪಾಪ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ, ಶೇರಿಂಗ್ ಮಾಡ್ತಾರೆ. ಅವರು ಕೂಡ ಅವ್ರಿಗೂ ಚೆನ್ನಾಗಿದ್ರೆ ತಾನೆ ಅವರು ನಮ್ಮನ್ನು ಶೇರ್ ಮಾಡ್ತಾರೆ. ಸೊ ಅವ್ರು ಮಾಡಿದ್ದಾರೆ. ಅವರಿಗೂ ಕೂಡ ಕೆಲವರೆಲ್ಲ ಧಮಕಿ ಕೊಟ್ಟಿದ್ದಾರಂತೆ, ನೀವು ಅವ್ರ ವಿಡಿಯೋಗಳು ಶೇರ್ ಮಾಡಬಾರ್ದು ಅಂತ. ಅವರೇ ನಮ್ಗೆ ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಮಾಡಿದ್ದಾರೆ ಸರ್, ನಮ್ಗೆಲ್ಲ ಬೈದಿದ್ದಾರೆ. ಇದೆಲ್ಲ ಏನಂದ್ರೆ ರಾಜಕೀಯ ನಡೀತಾ ಇದೆ. ಇಲ್ಲ, ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾವ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಅವರು ಒಂದು ಬಂದು ನನಗೆ ನಿನ್ನೆ ಹೇಳಿದ ಮೇಲೆ ನನ್ಗನ್ಸ್ತು ಇನ್ನೊಂದು ಜವಾಬ್ದಾರಿ ಜಾಸ್ತಿ ಕೊಟ್ಬಿಟ್ಟು ಹೋದ್ರು ನನ್ಗೆ. ಅವ್ರ ಬಗ್ಗೆ ನನ್ಗೆ ಪ್ರೀತಿ ಬಂತು. ಪ್ರಕಾಶ್ ನಗರ್ ಅಣ್ಣವ್ರ ಸಂಘ ಅಂತ, ಇನ್ನೊಬ್ರು ಮಲ್ಲೇಶ್ವರಂ ಸಂಘದವ್ರು ಅಂತೂ ಗೊತ್ತಿರೋರೆ, ನಮ್ಗೆಲ್ಲ ಗೊತ್ತಿರೋರೆ ಅಲ್ಲಿ. ಬಟ್ ಪ್ರಕಾಶ್ ನಗರದ ಅಧ್ಯಕ್ಷರು, ಅಣ್ಣವ್ರ ಸಂಘ ಅಧ್ಯಕ್ಷರು ನಮ್ಮ ಅಂಗಡಿನಲ್ಲೇ ಬಂದು ಚಂದ್ರಶೇಖರ್ ಅವರು ಅವ್ರಿಗೆ ಸನ್ಮಾನ ಮಾಡಿದ್ದಾರೆ. ನಾನು ಹಾರ ಹಾಕಿದ್ದೀನಿ, ಪೇಟೆ ಎಲ್ಲ ಹಾಕಿದ್ದಾರೆ. ಬಟ್ ಅವ್ರಿಗೆ ನಾನು ಅವ್ರ ನಂಬರ್ ಇಲ್ಲ ನನ್ನ ಹತ್ರ. ಬಟ್ ಅವ್ರಿಗೆ ಹೋಗಿ ನಾನು ವಿಚಾರಿಸ್ತೀನಿ ಅದನ್ನ. ಯಾಕಂದ್ರೆ ಪ್ರಕಾಶ್ ನಗರ್ ಅಣ್ಣವ್ರ ಸಂಘದವರು ಫೋನ್ ಮಾಡಿ ನೀವು ಅದು ಮಾಡಬೇಡಿ ಅಂತ ಯಾರೋ ಹೇಳಿದ್ರು ಅಂತ ಹೇಳಿದ್ರು. ಅದು ರಾಜು ಅಂತ ಒಬ್ಬರಿದ್ದಾರೆ, ಅವರು ಅಣ್ಣವ್ರ ಹಾಡುಗಳೆಲ್ಲ ಹಾಡ್ತಾರೆ. ಅವರು ಕೂಡ ಹೇಳಿದ್ರು, ಅವ್ರು ಪ್ಯಾಲೇಸ್ ಗುಟ್ಟೇಳಿ ಅವರೇನೆ. ಬಟ್ ನಮ್ಮ ಸ್ನೇಹಿತರು ತುಂಬಾ ಜನ ಇದ್ದಾರೆ ಪ್ಯಾಲೇಸ್ ಗುಟ್ಟೇಳಿ. ಯಾಕಂದ್ರೆ 40 ವರ್ಷದಿಂದ ನಾನು ಪ್ಯಾಲೇಸ್ ಗುಟ್ಟೇಲಿ ಇದ್ದೀನಿ, ನನಗೆ ಎಲ್ರಿಗೂ ಗೊತ್ತು. 40 ವರ್ಷದಿಂದ ಇದ್ದೀನಿ ನಾನು ಪ್ಯಾಲೇಸ್ ಗುಟ್ಟೇಲಿನಲ್ಲಿ, ಇದೇ ವೈಎಲ್ ಕಮಲ್. ಸೊ ಆದ್ರಿಂದ ಅವ್ರು ಹೇಳಿದ್ರು ಅಂತ ನಾನು ಬೇಜಾರು ಮಾಡ್ಕೊಂಡಿಲ್ಲ. ಅವ್ರು ಹೇಳಿದ್ದನ್ನ ನಾನು ಪಾಸಿಟಿವ್ ಆಗಿ ತಗೊಂಡೆ. ಯಾಕಂದ್ರೆ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ನೋಡಿ ಸರ್, ನೀವು ಬಂದು ಹೇಳಿರೋದು ಒಳ್ಳೇದಾಯ್ತು. ನನಗೆ ದೇವರೇ ನಿಮ್ಮನ್ನ ಕಳಿಸ್ಕೊಟ್ಟಿರೋದು. ಯಾಕಂತ ಹೇಳಿದ್ರೆ ನೀವು ವಿಡಿಯೋಗಳು ಮಾಡ್ತೀರಾ, ಇನ್ ಮುಂದೆ ತುಂಬಾ ಶ್ರದ್ಧೆಯಿಂದ ಮಾಡಿ, ಭಕ್ತಿಯಿಂದ ಮಾಡಿ. ನನಗೆ ಇನ್ವಾಲ್ವ್ಮೆಂಟ್ ಇನ್ನೂ ಜಾಸ್ತಿ ತಗೊಂಡು ಮಾಡ್ತೀನಿ ನಾನು ವಿಡಿಯೋಗಳು. ಆವಾಗ ಅದು ನಾವು ವಿಡಿಯೋ ಮಾಡೋದು ನನ್ಗೆ ಅವ್ರು ಹೇಳಿದ ಮೈಂಡಿಗೆ ಬರ್ತದೆ. ಸೊ ಈ ತರ ಹೇಳಿದ್ರಲ್ಲ, ಇನ್ನೂ ಚೆನ್ನಾಗಿ ಮಾಡಬೇಕು, ಆವಾಗ ನಾವು ಇನ್ನೂ ಪಕ್ವವಾಗ್ತೀವಿ. ಯಾಕಂದ್ರೆ ಒಂದು ಮಡಿಕೆ ಯಾವತ್ತೂ ಅದು ಎಷ್ಟು ಬೇಯ್ತದೆ ನೋಡಿ, ಕುಂಬಾರ ಮಡಿಕೆ ಬೇಯಿಸಿದಾಗ ಅದು ಎಷ್ಟು ಬೇಯ್ತದೆ ಅಷ್ಟು ಗಟ್ಟಿ ಆಗ್ತದೆ ಅಂತ ಹೇಳೋದಕ್ಕೆ. ಈ ತರ ಎಲ್ಲರೂ ನಮಗೆ ಉಳಿಪೆಟ್ಟು ಕೊಟ್ಟಾಗ ನೀವು ಹಾಗೆ ಮಾಡಬಾರ್ದು, ಹೀಗೆ ಮಾಡುದು. ಈಗ ಈ ಫೇಸ್ಬುಕ್ ಅಲ್ಲಿ ಕೂಡ ಎಷ್ಟೋ ಜನ ಬೈದ್ರು. ಅವ್ರು ಬೈಯೋದ್ರಿಂದ ಅದೆಲ್ಲ ನಾನು ಪಾಸಿಟಿವ್ ಆಗಿ ತಗೊಳ್ತೀನಿ. ಬೈದವ್ರಿಗೆ ಎಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ. ಸೊ ಅದನ್ನ ಅವ್ರು ತಿಳ್ಕೊಳ್ಳಿ. ಅವ್ರ ಮನೆಯಲ್ಲಿ ಯಾರಾದ್ರೂ ಒಬ್ರು ಹಿರಿಯರು ಇದ್ರೆ, ಅವ್ರೇನಾದ್ರೂ ವಿಡಿಯೋಗಳು ಮಾಡ್ತಾ ಇದ್ರೆ, ಅವ್ರ ಮಕ್ಕಳೆಲ್ಲ ಮದುವೆ ಆಗಿ ಸೆಟ್ಲ್ ಆಗಿರ್ತಾರೆ, ಅವ್ರು ವಿಡಿಯೋಗಳು ಮಾಡ್ತಾ ಇದ್ರೆ ಅವ್ರಿಗೆ ಇದೇ ತರ ನೀವು ಬ್ಯಾಡ್ ಕಮೆಂಟ್ ಹಾಕ್ತೀರಾ ಹೇಳಿ ನೋಡೋಣ, ಅಲ್ವಾ? ನೀವು ಯೋಚನೆ ಮಾಡಬೇಕು. ಆದ್ರಿಂದ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನನ್ನ ಮನಸ್ಸಲ್ಲಿ ಅನಿಸ್ತು ಇದೊಂದು ಹೇಳಬೇಕು. ನನಗೆ ಸುಮಾರು ಜನ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಬಟ್ರೆ ನೀವು ಫೇಸ್ಬುಕ್ ಲೈವ್ ಹೋಗಿ ಇದನ್ನ ಹೇಳ್ಬಿಡಿ. ಯಾಕಂದ್ರೆ
ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ. ನೀವು ವಿಡಿಯೋಗಳು ಮಾಡಿ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಜನ ಫೋನ್ ಮಾಡಿದ್ರು ನನಗೆ, ಏನಾಯ್ತು ಅಂತ. ಏನು ಮಾಡೋಕ್ಕಾಗಲ್ಲ. ನಾನು ಅವರಿಗೆ ಹೇಳಿದ್ದೀನಿ, ಅವರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ. ನಾನು ಕನ್ನಡ ಸಂಘದವರಿಗೆ ಹಾಗೂ ಅಣ್ಣವರ ಅಭಿಮಾನಿ ಸಂಘದವರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ತುಂಬಾ ಸಹಕಾರ ನೀಡಿದ್ದಾರೆ, ತುಂಬಾ ಪ್ರೀತಿ ಕೊಟ್ಟಿದ್ದಾರೆ, ತುಂಬಾ ಜನ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಅವರಿಗೆಲ್ಲ ಧನ್ಯವಾದ. ಇದು ಯಾರೋ ಕಿಡಿಗೇಡುಗಳು ಮಾಡಿರೋ ಕೆಲಸ ಇದು ಗೊತ್ತಾಯ್ತು. ಅಣ್ಣವ್ರ ಸಂಘದವ್ರು ಈ ಕೆಲಸ ಮಾಡಲ್ಲ, ನನ್ಗೆ ಗೊತ್ತಿರೋ ಹಾಗೆ. ಅವರೆಲ್ಲ ಆತರ ಮಾಡೋರಲ್ಲ, ನನ್ಗೆ ಸಹಕಾರ ನೀಡಿದ್ದಾರೆ. ಅವರು ಇವಾಗ ನನಗೆ ನಾನು ಹೇಳ್ತಾ ಇರೋದು, ಅವರು ಇವಾಗ ಈಗ ಊರಲ್ಲಿ ನೋಡೋದು ನಿಮ್ದು ಪ್ರೋಗ್ರಾಮ್. ಧನ್ಯವಾದ ಆನಂದ್ ಅವರೇ, ಧನ್ಯವಾದ ಆನಂದ್ ಅವರೇ. ನೀವು ಮಾಡ್ತಾ ಇರಿ ಸರ್. ನಾರಾಯಣ ಶಾಸ್ತ್ರಿ ಅವರು ಹೇಳ್ತಾ ಇದ್ದಾರೆ ನೀವು ಮಾಡ್ತಾ ಇರಿ ಅಂತ. ನಾನು ಅಲ್ಲೇ ಸರ್ ಗೆದ್ಲಹಳ್ಳಿ, ಓಕೆ. ಶಂಕರ್ ಕನ್ನಡ ಪ್ರೇಮಿ ನಮಸ್ಕಾರ, ಈಗ ಹೇಳ್ತೀನಿ. ಆದ್ರಿಂದ ಅವರು ನನಗೆ ಜವಾಬ್ದಾರಿ ಕೊಟ್ಟು ಹೋಗಿದ್ದಾರೆ. ನಿನ್ನೆ ನನ್ನ ಹತ್ರ ಮಾತಾಡಿ ಚೆನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದ್ದಾರೆ ಅವರು. ನನಗದೊಂದು ಬಹಳ ಖುಷಿ ಆಯ್ತು. ಅವರೆಲ್ಲರಿಗೂ ಧನ್ಯವಾದ. ನಮ್ಮ ಕಡೆಯಿಂದ ಏನಾದರೂ ತಪ್ಪಾದ್ರೆ ಕ್ಷಮಿಸಿ, ಆಶೀರ್ವಾದ ಮಾಡಿ. ಅಭಿಮಾನಿ ದೇವರುಗಳು ನಮ್ಮನ್ನ ಬೆಳೆಸಬೇಕಂತ ತಮ್ಮಲ್ಲಿ ಬೇಡ್ಕೊಳ್ತೀನಿ. ಹಾಗೂ ಅಣ್ಣವರ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಯಾವತ್ತೂ ಇದೆ. ಅಪ್ಪವ್ರನ್ನ ಕೂಡ ನಾನು ತುಂಬಾ ಮೀಟ್ ಮಾಡಿದ್ದೀನಿ. ನಾನು ಕೂಡ ನಿಮ್ಮ ತರ ಅಣ್ಣವರ ಅಭಿಮಾನಿ ಸ್ವಾಮಿ. ಒಬ್ಬ ಅಣ್ಣವರ ಅಭಿಮಾನಿ ಇನ್ನೊಬ್ಬ ಅಣ್ಣವರ ಅಭಿಮಾನಿಗೆ ಅವಮಾನ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಯೋಚನೆ ಮಾಡಿ. ಅದು ವಯಸ್ಸಲ್ಲಿ ನನಗೆ 65 ಆಗಿದೆ, ವಯಸ್ಸು 65. ನನ್ನ ಏಜ್ ಕೂಡ ಹೇಳ್ತಾ ಇದ್ದೀನಿ, 65 ಆಗಿದೆ ನನ್ನ ವಯಸ್ಸು. ಈ ವಯಸ್ಸಲ್ಲಿ ನಾ ಎಷ್ಟು ಟೆನ್ಷನ್ ಇರ್ತದೆ ಅಂತದ್ರಲ್ಲಿ ನಾನು ಯಾವುದು ಟೆನ್ಷನ್ ಮಾಡ್ಕೊಳ್ಳಲ್ಲ. ಅನ್ನೋರು ವಿಡಿಯೋ ತುಂಬಾ ಭಕ್ತಿಯಿಂದ ಮಾಡ್ತೀನಿ, ತುಂಬಾ ಶ್ರದ್ಧೆಯಿಂದ ಮಾಡ್ತೀನಿ. ನಾನು ಇದರಲ್ಲಿ ಏನು ₹1 ಸಂಪಾದನೆ ಮಾಡ್ತಾ ಇಲ್ಲ, ಯಾವುದ್ರಲ್ಲೂ ಸಂಪಾದನೆ ಮಾಡ್ತಾ ಇಲ್ಲ. ಇದುವರೆಗೆ ವಿಡಿಯೋ ಮಾಡಿ ನಾನು ಕಳ್ಕೊಂಡಿರೋದೇ ಜಾಸ್ತಿ, ಯಾವುದು ಸಂಪಾದನೆ ಮಾಡಿಲ್ಲ. ಯೂಟ್ಯೂಬಲ್ಲಿ ಬರ್ತದೆ, ಅವ್ರು ಕೂಡ ಯಾವುದಕ್ಕೂ ಸಾಕಾಗಲ್ಲ. ಧನ್ಯವಾದ. ನಿಮ್ಗಳ ಹೆಸರು ಹೇಳ್ತೀನಿ, ದಯವಿಟ್ಟು ಯಾರು ಇಷ್ಟೊತ್ತಿನ ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಮ್ಮದು ಉಡುಪಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನನಗೆ ಕುಂದಾಪುರ, ನಾವು ಕೋಟೇಶ್ವರನೇ. ರವಿ ಅವರೇ ನಮಸ್ಕಾರ, ಶ್ರೀನಿವಾಸ್ ಅವರೇ ನಮಸ್ಕಾರ, ಶ್ರೀಕಾಂತ್ ಅವರೇ ನಮಸ್ತೆ ಸರ್, ನಮಸ್ತೆ SB ನಮಸ್ಕಾರ. ತುಂಬಾ ಜನ ಬಂದು ಹೋಗಿದ್ದೀರಾ. ನಿಮ್ಮ ಹೆಸರುಗಳು ಹೇಳಕ್ಕಾಗಿಲ್ಲ ನನಗೆ, ಯಾಕಂದ್ರೆ ನಾನು ಈಗ ನಿನ್ನೆ ಆಗಿರೋ ಇನ್ಸ್ಟೆಂಟ್ ನಾನು ಹೇಳಲಿಲ್ಲ ಅಂದ್ರೆ ಮರ್ತು ಬಿಡ್ತೀನಿ. ಅಂದ್ರೆ ಮರಿಬೇಕು, ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಯಾವುದೇ ಆಗಿದ್ರು ಎಲ್ಲ ಮರ್ತೀವಿ. ಅಶ್ವಿನಿ ಮೇಡಮ್ ಅವರೇ ನಮಸ್ಕಾರ. ನಾವು ಏನಾದ್ರೂ ನಾವು ಮರಿಬೇಕಂತೆ ಹೇಳ್ತಾರಲ್ಲ, ಎಲ್ಲ ಮರಿಬೇಕಂತೆ. ನಾವು ಈ ವಯಸ್ಸಲ್ಲಿ ನಾವೆಲ್ಲ ಮರ್ತು ಬಿಡ್ಬೇಕು. ಅಣ್ಣವ್ರು ನೋಡಿ, ಅವರು ಬರೀ ವಿಡಿಯೋ, ಇದು ಅವ್ರು ಯಾವ್ದು ವ್ಯವಹಾರ ಮಾಡ್ತಾ ಇರಲಿಲ್ಲ. ಬರೀ ವಿಡಿಯೋ ಮಾಡೋದು, ರಂಜಿಸೋದು, ಅದರ ಜೊತೆಗೆ ಇನ್ವಾಲ್ವ್ಮೆಂಟ್ ತಗೊಳ್ಳೋದು. ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವೆಲ್ಲ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. 15,000 ಜನ ನನ್ನನ್ನ ಫಾಲೋ ಮಾಡ್ತಾ ಇದ್ದೀರಾ. ಅವರಿಗೆಲ್ಲರಿಗೂ ಧನ್ಯವಾದ. ಅವ್ರಿಗೆಲ್ಲ ಅವರು ನಮ್ಮನ್ನ ಹರಿಸಿದ್ದಾರೆ, ಬೆಳೆಸಿದ್ದಾರೆ. ಸೊ ಇನ್ನು ಬೆಳೆಸ್ತಾ ಇದ್ದಾರೆ. ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ನಾವೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ನಮಗೆ ಮೆಸೇಜ್ ಹಾಕಿ. ಬೇಕಾದ್ರೆ ನನ್ನ ನಂಬರ್ ಕೂಡ ಕೊಡ್ತೀನಿ. ನೀವು ತಪ್ಪು ಮಾಡಿದ್ದೀರಾ, ಇದು ಮಾಡಬೇಡಿ, ಅದು ಮಾಡಬೇಡಿ. ಖಂಡಿತವಾಗ್ಲೂ ನಾನು ಆ ವಿಡಿಯೋಗಳನ್ನು ಡೆಲೀಟ್ ಮಾಡ್ತೀನಿ, ಇಡೋದಿಲ್ಲ ನಾನು. ಯಾಕಂದ್ರೆ ನನ್ನ ಮನಸ್ಸಲ್ಲೂ ಇದೆ, ಅಣ್ಣವ್ರ ಬಗ್ಗೆ ತುಂಬಾ ಗೌರವ ಇದೆ. ನಾವು ಅಲ್ಲಿ ಮೇಲಿಟ್ಬಿಟ್ಟು ದಿನ ನಾನು ಪೂಜೆ ಮಾಡುವಾಗ ಒಂದು ಹೂವು ಇಡ್ತೀನಿ ಅಣ್ಣವ್ರಿಗೆ. ಯಾಕಂದ್ರೆ ಇಲ್ಲಿರೋದು ಅವರು, ನಮ್ಗೆ ಅಣ್ಣವ್ರು ಇಲ್ಲಿದ್ದಾರೆ. ನಮ್ದು ತೋರಿಸ್ಕೊಳ್ಳೋ ಪ್ರೀತಿ ಅಲ್ಲ, ಇಲ್ಲಿಂದ ಬರೋ ಪ್ರೀತಿ. ನಾನು ತೋರಿಸ್ಕೊಳ್ಳೋಕೆ ಮಾಡಲ್ಲ. ದಂಬಾಚಾರಕ್ಕೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು. ನಿಮ್ಗೆ ಗೊತ್ತಿದೆ ನಾನು ನನ್ನ ತೋರಿಸ್ಕೊಳ್ಳೋ ಪ್ರೀತಿ ಅಲ್ಲ ಅಂತ. ಯಾಕೆ ಗೊತ್ತಿದೆ ಅಂತ ಹೇಳಿದ್ರೆ ನಿಮ್ಗೆ, ಹಾಯ್ ಮೇಡಮ್, ನಮಸ್ತೆ ಮೇಡಮ್. ಯಾಕಂತ ಹೇಳಿದ್ರೆ ನಾನು ವಿಡಿಯೋ ಮುಖಾಂತರ ಅಣ್ಣವ್ರಿಗೆ ನನ್ನ ಶ್ರದ್ಧಾಂಜಲಿ, ನನ್ನ ಪ್ರತಿ ಒಂದು ವಿಡಿಯೋ ಅಣ್ಣವರಿಗೆ ಸಮರ್ಪಣೆ ಆಗಬೇಕು. ಅವ್ರಿಗೋಸ್ಕರ ಮಾಡಿದ್ದು. ಅವರಿಂದ ನಾವು ಇವತ್ತು ನಮ್ಮ ಹತ್ರ ಒಳ್ಳೆತನ ಬಂದಿದೆ, ಇಷ್ಟು ತಾಳ್ಮೆ ಬಂದಿದೆ, ಒಳ್ಳೆ ಗುಣ ಬಂದಿದ್ರೆ ಅದಕ್ಕೆ ಅಣ್ಣವರೇ ಕಾರಣ. ಹಾಗೂ ಯಾರೋ ಒಬ್ರು ಒಂದು ಕಮಿಟ್ ಮಾಡಿದ್ರು. ನಾನು ನನ್ನ ಮೊಮ್ಮಗನ ಜೊತೆಗೆ ಒಂದು ವಿಡಿಯೋ ಮಾಡಿದ್ದೆ, ಹೊಸಬೆಳಕು ಚಿತ್ರದ್ದು. ಯೋಗಾಸನ ಮಾಡ್ತಾ ಇರುವಾಗ ಅವನು ನನಗೆ ಕೇಳೋದು, ಪುನೀತ್ ರಾಜ್ಕುಮಾರ್ ಅವ್ರ ವಾಯ್ಸು ಅಣ್ಣವ್ರ ವಾಯ್ಸಲ್ಲಿ. ಸೊ ಅದು ನೀವು ನೋಡಿರ್ತೀರಾ, ತುಂಬಾ ಹರಿಸಿದೀರಾ. ಆಮೇಲೆ ಅದನ್ನ ಯಾರೋ ಹೇಳಿದ್ರು, ಇಲ್ಲ ನೀವು ಅದು ಮಾಡಿದ್ದೀರ. ಮಾಡಿದ್ದಲ್ಲ, ನಿಜವಾಗ್ಲೂ ಮಾಡಿರೋದು. ನಾನು ಯೋಗ ಕಲ್ತಿದ್ದೀನಿ. ನಾನು ಇವತ್ತು 65 ವಯಸ್ಸಿನಲ್ಲಿ ನಾನು ಇಷ್ಟು ಫಿಟ್ ಆಗಿರೋ ಕಾರಣನೇ ಯೋಗ. ನಾನು ಯೋಗ ಕಲಿಯೋದಕ್ಕೆ ಕಾರಣನೇ ಅಣ್ಣವರು. ನೋಡಿ ನನ್ನ ಫಿಟ್ನೆಸ್ ನೀವು ನೋಡಿದ್ದೀರಾ ಆಲ್ರೆಡಿ. ನೋಡಿ ಇದು ಒರಿಜಿನಲ್, ಇದರಲ್ಲಿ ಫಿಲ್ಟರ್ ಇಲ್ಲ. ನಾನು ಹೇಗಿದ್ದೀನಿ ಅಂತ ನೋಡಿ. ನನಗೇನಂದ್ರೆ ನನಗೆ ಆ ತರ ಡೂಪ್ಲಿಕೇಟ್ ಮಾಡೋದು ಅದೆಲ್ಲ ಇಲ್ವೇ ಇಲ್ಲ. ಏನು ಇದು ತಲೆ ಕೂದಲು ಕೂಡ ನಂದು ಒರಿಜಿನಲ್ ಇದು ಡೂಪ್ಲಿಕೇಟ್ ಅಲ್ಲ, ಎಲ್ಲ ಒರಿಜಿನಲ್. ಕೆಲವೊಂದ್ಸಲ ನಾನು ಟೋಪನ್ ಹಾಕೋತೀನಿ ತಲೆಗೆ, ಇಲ್ಲ ಅಂತಿಲ್ಲ. ಯಾಕಂದ್ರೆ ಹಾಕೋಬೇಕಾಗತ್ತೆ, ಪರಿಸ್ಥಿತಿ ಆದ್ರೆ ಹಾಕೋಬೇಕಾಗುತ್ತೆ. ನೆಸರಿ ಇಲ್ಲ ಆದ್ರೂ ಅದು ಹಾಕೋಬೇಕಾಗುತ್ತೆ. ಸೊ ದಯವಿಟ್ಟು ನನ್ನ ಕಡೆಯಿಂದ ಯಾರ ಮನಸ್ಸಿಗೆ ನನ್ನ ಮಾತಿಂದ ಬೇಜಾರಾದ್ರೆ ಕ್ಷಮಿಸಿ. ನೀವು ಆಶೀರ್ವಾದ ಮಾಡಿ, ನಮ್ಮನ್ನ ಹರಿಸಿ, ಬೆಳೆಸಿ, ಪ್ರೀತಿ ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ದಯವಿಟ್ಟು ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾದ್ರೆ ನಿಮ್ಮ ಮನೆ ಮಗ ಅಂತೇಳಿ ತಿಳ್ಕೊಂಡು ಕ್ಷಮಿಸಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯೂಟ್ಯೂಬಲ್ಲಿ ಕೂಡ ನನ್ನ ID ಇದೆ. ಯೂಟ್ಯೂಬಲ್ಲಿ ಕೂಡ ನೋಡಿ ನೀವು.
ಡಾಕ್ಟರ್ ರಾಜ್ಕುಮಾರ್ ಮೆಮೊರೀಸ್ ಅಂತ ಹಾಕಿದ್ರೆ ನನ್ನ ಬರುತ್ತೆ, ಕಂಪ್ಲೀಟ್ ಆಗಿ ನನ್ನ ಐಡಿ ಬರುತ್ತೆ. ಇಲ್ಲ ಅಂದ್ರೆ ಗಣೇಶ್ ಭಟ್ _ ಬ್ಯಾಂಗ್ಳೂರ್ ಅಂತ ಹಾಕಿದ್ರೆ ಬರುತ್ತೆ. ಗಣೇಶ್ ಭಟ್ _ ಬ್ಯಾಂಗ್ಳೂರ್ ನೀವು ಹಾಕಿದ್ರೆ ಅಲ್ಲಿ ಬರುತ್ತೆ ಖಂಡಿತವಾಗಿ. ನಮಸ್ತೆ ನಮಸ್ತೆ. ಆದ್ರಿಂದ ಎಲ್ಲರಿಗೂ ನಮಸ್ಕಾರ. ತುಂಬಾ ಜನ ಬಂದ್ರಿ, ತುಂಬಾ ಆಶೀರ್ವಾದ ಮಾಡಿದ್ರಿ. ಕೆಲವ್ರದ್ದು ಹೆಸರು ಹೇಳಲಿಕ್ಕೆ ಆಗ್ಲಿಲ್ಲ. ಸೊ ಮತ್ತೆ ಬರೋ ಶುಕ್ರವಾರ ಬರ್ತೀನಿ, ನಿಮ್ಮನ್ನು ಮಾತಾಡಿಸ್ತೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ತಗೊಂಡೋಗ್ಲಿ ಖಂಡಿತವಾಗ್ಲೂ ಬರ್ತೀನಿ. ನನ್ನ ಕಡೆಯಿಂದ ತಪ್ಪಾದ್ರೆ ಕ್ಷಮಿಸಿ ಅಂತ ಕೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ ತಾಯಿ, ಜೈ ಡಾಕ್ಟರ್ ರಾಜ್ಕುಮಾರ್.